ಈ ಅರಣ್ಯ ಭೂಮಿಯಿಂದ ಈ ರಾಜ್ಯದ ದೇಶದ ಅಭಿವೃದ್ಧಿಗೂ ತೊಂದರೆ ಆಗ್ತಾ ಇದೆ. ನಾವು ಅರಣ್ಯ ಮಂತ್ರಿಗಳನ್ನ ಇಲಾಖೆನ ತೆಗಳಬೇಕು ಅಂತ ಅಲ್ಲ, ಸನಾತನ ಕಾಲದಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸನಾತನ ಕಾಲದಿಂದ ಅಲ್ಲೇ ಊರು ಕಟ್ಟಿ ಅಲ್ಲೇ ಬೆಳೆದು ಅವರು ಮರನ ಹಾಕಿ ಅವ್ರ ಜೀವನನೇ ಅದು. ಈಗ ಸರ್ವೆ ಅಂತ ಹೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು JCB ತಗೊಂಡು ಟ್ರಂಚ್ ಹೊಡಿಯಕ್ಕೆ ಬರ್ತಾರೆ. ಪಾಪ ಅವರು ಮೇಲಧಿಕಾರಿಗಳು ಹೇಳ್ತಾರೆ, ಕಾನೂನು ಹೇಳುತ್ತೆ ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಟ್ರಂಚ್ ಹೊಡೀರಿ ಅಂತ ಹೇಳ್ತಾರೆ. ಅಲ್ಲ, ಈ ಸಚಿವರು ಬಂದಮೇಲೆ ಅಂಥವೆಲ್ಲ ನಿಲ್ಲಿಸಿದ್ದಾರೆ. ತಡ್ರಿ ಸ್ವಲ್ಪ ನೋಡೋಣ, ಕಾದು ನೋಡೋಣ, ಸ್ವಲ್ಪ ನಿಲ್ಲಿಸಿ ಅಂತ ನಿಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಭಯ ಏನು, ಯಾವಾಗ್ಲೂ ಬಂದು ಟ್ರಂಚ್ ಹೊಡೆಯೋದು, ಯಾವಾಗಲೂ ನಿಮ್ಮ ಭೂಮಿ ಅಲ್ಲ ಅನ್ನೋದು. ಈ ಥರದ ಭಾವನೆನ ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಕಲ್ತ್ಬಿಟ್ಟಿದ್ದಾರೆ. ಈ ನ್ಯಾಯಾಲಯಗಳು ಏನೇನು ತೀರ್ಪು ಕೊಡ್ತಾವೋ ಗೊತ್ತಿಲ್ಲ. ಡೀಮ್ಡ್ ಫಾರೆಸ್ಟ್ ಅಂತ ಒಂದು ನಕ್ಷೆನ ತಗೊಂಡು ಬಂದ್ಬಿಟ್ಟಿದ್ದಾರೆ. ಇದು ಯಾವುದೋ ಇಸ್ವಿನಲ್ಲಿ ನಮಗೆ ಫಾರೆಸ್ಟ್ಗೆ ಡೀಮ್ಡ್ ಫಾರೆಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದು ಈ ಭಾಗ, ಈ ಪ್ರದೇಶ ಆ ಡೀಮ್ಡ್ ಫಾರೆಸ್ಟ್ ಇರಬೇಕಾದಂಥ ಲಕ್ಷಣಗಳನ್ನು ಹೊಂದಿದೆ. ಇಷ್ಟು ಮರ ಇರಬೇಕು, ಇಷ್ಟು ಗಿಡಮೂಲಿಕೆ ಇರಬೇಕು, ಇಷ್ಟು ಇದಿರಬೇಕು. ಆ ಲಕ್ಷಣ ಹೊಂದಿರತಕ್ಕಂಥ ಭೂಮಿ ಎಲ್ಲ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಟ್ರಂಚ್ ಹೊಡೆಯೋದನ್ನು ಕಲ್ತ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು, ಡೀಮ್ಡ್ ಫಾರೆಸ್ಟು ಯಾರು ಯಾವಾಗ ಈ 100 ವರ್ಷದಿಂದ ಉಳ್ತಾ ಇರೋ ಭೂಮಿನ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದ್ದೀವಿ. ಕೇಂದ್ರ ಸರ್ಕಾರ ಆಗಲಿ, ನ್ಯಾಯಾಲಯ ಆಗಲಿ ಈ ದೇಶದ ಕಾನೂನಿನ ಚೌಕಟ್ಟಿನೊಳಗೆ ಬರ್ತವೆ. ಹಂಗಂತೇಳಿ ಯಾರನ್ನ ಮನುಷ್ಯರನ್ನ ಹಾಳು ಮಾಡಿ, ಮನುಷ್ಯರನ್ನ ಜೀವಂತವಾಗಿ ಒಂದು ಸಮಸ್ಯೆಗೆ ಸಿಗಾಕಿ ಅರಣ್ಯ ಏನು ಬೆಳೆಸಿ, ಈ ದೇಶದ ಅರಣ್ಯ ಎಲ್ಲ ನಾವು ನೋಡಿದ್ವಿ, ಅಲ್ಲೆಲ್ಲ ನೋಡ್ತಾ ಇದೀವಿ. ಎಂತೆಂಥ ನೀಲಗಿರಿ ಗಿಡ ಬಿಟ್ಟರೆ ಎಂತೆಂಥದ್ದು ಇಲ್ಲ ಫಾರೆಸ್ಟ್ ಒಳಗೆ. ಈಗಿರೋ ಮಂತ್ರಿಗಳೇನು ಇದಲ್ಲ. ಈಗ ಒಂದು ವ್ಯವಸ್ಥೆ ಹಂಗಿದೆ. ಆದ್ರಿಂದ ದಯಮಾಡಿ ಇನ್ನೊಂದು ಕೊನೆಯದಾಗಿ ಅಧ್ಯಕ್ಷರೇ, ನಮ್ಮಲ್ಲಿ ಎತ್ತಿನೊಳೆ ಪ್ರಾರಂಭ ಆಗಿ 10 ವರ್ಷ ಆಯ್ತು. 10 ವರ್ಷದಿಂದ ಸುಮಾರು 14,000-15,000 ಕೋಟಿ ರೂಪಾಯಿ ದುಡ್ಡನ್ನ ಕರ್ನಾಟಕ ಸರ್ಕಾರ ಅದಕ್ಕೆ ವ್ಯಯ ಮಾಡಿದೆ. ಇವತ್ತು ಅದು ಈ ಮಳೆ ಎಲ್ಲ ಹೋಗಿ ಸಮುದ್ರ ಸೇರ್ತಾ ಇದೆ. ನೀರು ಒಂದೇ ಒಂದು 500 ಮೀಟರ್ ಡೀಮ್ಡ್ ಫಾರೆಸ್ಟ್ನಿಂದ ಇದು ನಮ್ಮದು ಅಂತ ಹೇಳಿ ಬಂದು ನಿಲ್ಲಿಸಿದ್ರಿಂದ ಕೆಲಸ ಆಗ್ದಲ್ಲೇ ಇವತ್ತು ತುಮಕೂರವರೆಗೂ ನೀರು ಬರ್ತಕ್ಕಂಥದ್ದನ್ನ ವ್ಯವಸ್ಥೆನ ನಿಲ್ಲಿಸಿ ಹಾಕಿದ್ದಾರೆ. ಏನು ಈ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ನೀರಾವರಿಗಿಂತ ಕುಡಿಯೋ ನೀರಿಗಿಂತ ಏನು ಕುಡಿಯೋ ನೀರಿಲ್ಲದೆ ಇದ್ರು ಡೀಮ್ಡ್ ಫಾರೆಸ್ಟಾ? ಬೇಕಾದಷ್ಟು ಜಾಗ ಐತೆ. ಬೆಳೆಸೋದಾದ್ರೆ ಎಷ್ಟು ಜಾಗ ಬೇಕಾದ್ರೂ ನಾವು ಹೇಳಿದ್ವಿ, ಮೊನ್ನೆ ಸಚಿವರು ಬಂದು ನಾವು ಎಷ್ಟು ಜಮೀನು ಬೇಕಾದ್ರೂ ಇರೋದನ್ನ ಮಾತಾಡ್ತಾ ಇದ್ದಾರೆ. ಅವ್ರು ಮತ್ತೆ ಕೂತ್ಕೊಳ್ಳಿ. ಅಲ್ಲ ಏನಪ್ಪ ಇಲ್ಲಿ ಮಾತಾಡಿ, ನೀವು ಏನಪ್ಪ ಈ ಕಡೆ ಮಾತಾಡಿ. ಶಿವಲಿಂಗೌಡ್ರೆ, ನೀವು ಕಡೆ ನೋಡಿ. ಯಾಕೆ ನೀವು ಎತ್ನೊಳೆ ಬೇಡವಾ? ನಿನ್ಗೆ ಎತ್ನೊಳೆ ಬೇಡವಾ? ಅಯ್ಯೋ 20 ನಾವು ಇರ್ರಿ. ಜನ ಯೋಜನೆಗಳು, ನೀರಾವರಿಗಳು ಇಲ್ದೇ ಇದ್ರೆ ಏನ್ರಿ ಮಾಡ್ತೀರಿ? ಜೀವನ ಮಾಡಕ್ಕೆ ಕುಡಿಯೋ ನೀರಿಗೆಲ್ಲ ಇದು ಮಾಡೋದಲ್ಲ. ದಯವಿಟ್ಟು ನಾನು ಹೇಳೋದು ಮಂತ್ರಿಗಳಿಗೆ, ಪಾಪ ನೀವು ಬಹಳ ತಾಳ್ಮೆಯಿಂದ ಎಲ್ಲನೂ ಇದು ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಈಗಲೂ ಕೂಡ ಆ ಏನು ಸರ್ಕಾರದ ಯೋಜನೆಗಳಿದಾವೆ ಆ ಯೋಜನೆಗಳಿಗೆ ತಡೆ ಇಲ್ಲದ ರೀತಿಯಲ್ಲಿ ನೀವು ಆ ಬದಲಿ ಭೂಮಿನ ಬೇಕಾದ್ರೆ ರೆವಿನ್ಯೂ ನಮ್ಮ ಕೃಷ್ಣ ಬೈರೇಗೌಡರು ಹಿಡ್ಕೊಂಡು ಬದಲಿ ಭೂಮಿ ತಗೊಳ್ಳಿ, ಬೇಡ ಅಂತ ಹೇಳಿಲ್ಲ. ನಮ್ಮ ಅರಣ್ಯದಕ್ಕೋಸ್ಕರ ಆ ಕೆಲಸ ನಿಲ್ಲದ ಬೇಡಿ. ದಯವಿಟ್ಟು ಅದಕ್ಕೆ ಆದೇಶ ಕೊಟ್ಟು ಮೊನ್ನೆ ಹೇಳಿ ಬಂದಿದ್ರೆ ಈಗಲೂ ಹೇಳಿ ಅದನ್ನ ಆದೇಶ ಮಾಡಿಕೊಡಿ. ಆ ಎತ್ತಿನೊಳೆ ಮುಗಿಲಿ ಕೆಲಸ. ಸಭಾಧ್ಯಕ್ಷರೇ, ಹಾಲಲಕ್ಕವಳ್ಳಿ ಗ್ರಾಮ ವಿಷಯದ ಬಗ್ಗೆ, ಈ ಗ್ರಾಮ ಸ್ಥಳಾಂತರಗೊಂಡಿದ್ದಂಥದ್ದು ಮತ್ತು ಪುನರ್ವಸತಿ ಆಗಿದ್ದಂಥದ್ದು, ಹಿಂದೆ ಈ ಒಂದು ಜಲಾಶಯಕ್ಕಾಗಿ ಏನು ಜಮೀನು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದು ಜಮೀನುಗಳಿಗೆ ಪರಿಹಾರ ಕೊಟ್ಟಿದ್ದಂಥದ್ದು ಕೆಲವೊಂದು ದಾಖಲೆಗಳಿದ್ದಾವೆ. ಎಲ್ಲೆಲ್ಲಿ ದಾಖಲೆಗಳಿದೆ ಅಲ್ಲಿ ಸಮಸ್ಯೆ ಇಲ್ಲ. ಎಲ್ಲಿ ಸುಮಾರು ವರ್ಷದಿಂದ, ಇದು ಇವತ್ತಿಂದಲ್ಲ, ನಿನ್ನೆದಲ್ಲ, ಇದು 60ರ ದಶಕದಿಂದ ಈ ವಿಷಯ ಇದೆ, ಈ ಸಮಸ್ಯೆ ಇದೆ.
80ರ ದಶಕದ ನಂತರ ಮತ್ತೆ ಜಾಸ್ತಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀವೇ ಒಂದು ಹೇಳಿದ ಹಾಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ವಿಷಯದ ಬಗ್ಗೆ ಕಂದಾಯ ಇಲಾಖೆ, ನೀರಾವರಿ ಇಲಾಖೆ, ಯಾಕೆ ನೀರಾವರಿ ಇಲಾಖೆಯವರು ಭೂ ಸ್ವಾಧೀನ ಪಡಿಸ್ಕೊಂಡ್ರೆ ಅವ್ರ ಹತ್ರನೂ ಕೆಲವೊಂದು ದಾಖಲೆಗಳಿರಬೇಕು. ಇಲ್ಲಿ ಸಮಸ್ಯೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಅರಣ್ಯ ಅಂತೇಳಿ ಅಧಿಸೂಚನೆ ಆಗಿದೆ, ದಾಖಲೆನೂ ಇದೆ. ಒಂದ್ಸಲ ಅರಣ್ಯ ಅಂತೇಳಿ ದಾಖಲೆ ಆದ್ಮೇಲೆ ನಾವು ನಿಯಮ ಪಾಲನೆ ಮಾಡಬೇಕಾಗುತ್ತೆ. ಇದನ್ನು ಡಿರಿಸರ್ವ್ ಮಾಡಬೇಕು, ಡಿನೋಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಆಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿನೇ ಮಾಡಬೇಕಾಗುತ್ತೆ, ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತಂದೆ ಮಾಡಬೇಕಾಗುತ್ತೆ. ಈಗ ಇದಕ್ಕೇನಾದ್ರೂ ಬದಲಾವಣೆ ಮಾಡಬೇಕಂದ್ರೆ ಕಾಯ್ದೆಯಲ್ಲೇ ಬದಲಾವಣೆ ಮಾಡಬೇಕು. ಕಾಯ್ದೆ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕೇಂದ್ರಕ್ಕೆ ಹೋಗಬೇಕಾಗುತ್ತೆ, ಪಾರ್ಲಿಮೆಂಟ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ಕಾಯ್ದೆ ಬದಲಾವಣೆ ಮಾಡಬೇಕಾಗುತ್ತೆ. ಕಾಯ್ದೆ ಉಲ್ಲಂಘನೆ ಮಾಡಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾರು ಹೇಳಿದಿರೋದ್ರಿಂದ ಉಪಯೋಗ ಆಗೋದಿಲ್ಲ, ಅದು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಈ ವಿಷಯದಲ್ಲಿ ಕಂದಾಯ ಇಲಾಖೆ, ನೀರಾವರಿ ಇಲಾಖೆ ಮತ್ತು ನಮ್ಮ ಇಲಾಖೆ ಒಂದು ಜಂಟಿ ಸಭೆಯನ್ನು ಮಾಡಿ ನಿಮಗೂ ಆಹ್ವಾನ ಮಾಡ್ತೀವಿ. ಎಲ್ಲಿ ದಾಖಲೆಗಳಿದೆ ದಾಖಲೆ ಸಲ್ಲಿಕೆ ಮಾಡಿದ್ರೆ ಇದರ ಹೆಸರ ಮೇಲೆ. ಮತ್ತೆ ಮಾನ್ಯ ಶಿವಲಿಂಗೇಗೌಡರು ಬಹಳ ಅತ್ಯಂತ ಮಹತ್ವದಾದಂತಹ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರಿ ಯೋಜನೆಗಳೇನಿದ್ದಾವೆ, ಕಾರ್ಯಕ್ರಮಗಳಿದ್ದಾವೆ, ಕಾರ್ಯಕ್ರಮಗಳಿಗೆ ಅರಣ್ಯ ಇಲಾಖೆ ವತಿಯಿಂದ ಅಡೆತಡೆ ಆಗ್ತಾ ಇದೆ ಅನ್ನುವಂಥದ್ದು, ನಾನು ಅವ್ರ ಬಗ್ಗೆ ಯಾವುದೇ ಗೌರವ ಇದೆ, ಆದರೆ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರಣ್ಯ ಇಲಾಖೆಯಿಂದ ಯಾವುದೇ ಅಡೆತಡೆ ಇಲ್ಲ. ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿರಬಹುದು, ನೀರಾವರಿ ಯೋಜನೆ ಇದೆ, ಕುಡಿಯ ನೀರಿನ ಯೋಜನೆ ಇದೆ, ಇನ್ನಿತರ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕೋದಿದೆ, ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ. ಫಾರೆಸ್ಟ್ ಕ್ಲಿಯರೆನ್ಸ್ ಪದ್ಧತಿಯಲ್ಲಿ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಆಯಾ ಯೂಸರ್ ಏಜೆನ್ಸಿ ಉಪಯೋಗಿ ಸಂಸ್ಥೆ ಪರಿವೇಶ್ ಅಂತ ಹೇಳಿ ಪೋರ್ಟಲ್ ಇದೆ, ಆ ಪೋರ್ಟಲ್ ಅಲ್ಲಿ ಅವ್ರು ದಾಖಲೆ ಮಾಡಬೇಕು. ನೀರಾವರಿ ಇಲಾಖೆಯವರಿಗೆ ಸುಮಾರು ಸಲ ಸಭೆ ಮಾಡಿದ್ದಾಗ ನಾನು ಹೇಳಿದ್ದೆ, ನಿಮ್ಗೆ ಎಷ್ಟು ಜಮೀನು ಬೇಕಾಗಿದೆ ಪರಿವೇಶ್ ಪೋರ್ಟಲ್ ಅಲ್ಲಿ ನೀವು ಅರ್ಜಿ ಹಾಕ್ರಿ, ಅದನ್ನು ಆದಷ್ಟು ಬೇಗ ಎಲ್ಲ ಅಧಿಕಾರಿಗಳಿಗೆ ಕರೆಸಿ ಒಂದು ತಿಂಗಳು ಹತ್ತಿದ್ರೆ 15 ದಿವಸ ಒಳಗಾಗಿ ಅದು ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಪರ್ಯಾಯ ಒಂದು ಜಮೀನವ್ರು ತೋರಿಸಬೇಕಾಗ್ತದೆ ಕಂದಾಯ ಇಲಾಖೆದು. ಜಮೀನು ಕೊಟ್ಟು ಅವರು ನಿಯಮ ಪರಿಪಾಲನೆ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ರಸ್ತೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಯಾವುದೇ ಇರ್ಬೋದು, ಲೋಕಲ್ ರಸ್ತೆನೂ ಇರ್ಬೋದು, ಅರಣ್ಯ ಇಲಾಖೆ ಬಿಟ್ಟು ಬೇರೆ ಕಡೆ ರಸ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಆದ್ಯ ಕರ್ತವ್ಯವಾಗಿದೆ ನಮ್ಮೆಲ್ಲರದು. ಗುಡ್ಡ ಕುಸಿತ ಆಗ್ತಾ ಇದೆ ನೋಡ್ತಾ ಇದ್ದೀವಿ, ಜನ ಸಾಯ್ತಾ ಇದ್ದಾರೆ ಅದು ನೋಡ್ತಾ ಇದ್ದೀವಿ, ಒಂದೇ ದಿನ ಒಂದು ತಿಂಗಳು ಬೀಳುವಷ್ಟ ಮಳೆ ಬಿದ್ದು ನಾಶ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಮ್ಮ ಎದುರುಗಡೆ ಇವತ್ತು ಮುಂದಿನ ಪೀಳಿಗೆಗೂ ಹವಾಮಾನ ಬದಲಾವಣೆ, ಪ್ರಕೃತಿ ವಿಕೋಪನೆ ಎಲ್ಲಕ್ಕಿಂತ ದೊಡ್ಡ ಸವಾಲಿದೆ. ಅದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಜೀವನೋಪಾಯ ಎರಡೂ ಬೇಕು, ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿಯಿಂದ ಅರಣ್ಯ ಇಲಾಖೆಯಿಂದ ಯಾವುದೇ ಅಡೆತಡೆ ಇಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಯಾ ಉಪಯೋಗಿ ಸಂಸ್ಥೆಯವರು ನಿಯಮಬದ್ಧವಾಗಿ ಪೋರ್ಟಲ್ ಅಲ್ಲಿ ಅರ್ಜಿ ಹಾಕಿದ್ರೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಪ್ರೊಸೆಸ್ ಮಾಡಿ ಅನುಮತಿ ಮಾಡಿಕೊಡುವಂತ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಅನ್ನುವಂತ ಮಾತನ್ನು ಒಂದೇ ನಿಮಿಷ ಸರ್ ಸದನಕ್ಕೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ತಾವು ಬಹಳ ಸ್ವಾಗತಾರ್ಹ ನಿಮ್ಮ ಮಾತು.